ಸರ್, ಈಗ UPSC ಏನು ಫಲಿತಾಂಶ ಪ್ರಕಟ ಆಯಿತು ಇತ್ತೀಚೆಗೆ, ತಾವು 224ನೇ ರ್ಯಾಂಕ್ ಪಡೆದುಕೊಳ್ಳುವ ಮೂಲಕ ಬೆಳಗಾವಿ ಜಿಲ್ಲೆಯ ಕೀರ್ತಿಯನ್ನು ದೇಶಾದ್ಯಂತ ಪಸರಿಸಿದ್ದೀರಿ. ಮೊದಲಿಗೆ ತಮಗೆ ಅಭಿನಂದನೆಗಳು. ಏನು ಹೇಳ್ತೀರಿ ಸರ್? ಸರ್ವಪ್ರಥಮ ಧನ್ಯವಾದಗಳು. ತುಂಬ ಖುಷಿ ಆಗ್ತಾ ಇದೆ. 6th ಅಟೆಂಪ್ಟಲ್ಲಿ ನಂದು ಕೊನೆಯ ಅಟೆಂಪ್ಟಲ್ಲಿ ನಂದು ಆಗಿದೆ ಅಂತ. ಟೋಟಲ್ ನಾನು ಫಸ್ಟ್ 4 ಅಟೆಂಪ್ಟಲ್ಲೂ ಸಕ್ಸಸ್ ಸಿಗಲಿಲ್ಲ, ಬಟ್ 5th ಅಟೆಂಪ್ಟಲ್ಲಿ 2 ಸರ್ವಿಸ್ ಸಿಕ್ಕಿತ್ತು, ಮತ್ತು 6th ಅಟೆಂಪ್ಟಲ್ಲಿ ನಾನು ಮೋಸ್ಟ್ ಲೈಕ್ಲಿ IAS ಸಿಗೋದು ಚಾನ್ಸ್ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಹೇಗಿತ್ತು ಈ ಪಯಣ? 6 ವರ್ಷಗಳ ಈ UPSC ಪಯಣ ನೆನೆಸ್ಕೊಂಡ್ರೆ ಏನು ನೆನಪಾಗುತ್ತೆ ಅಂತ? ಸರ್, ನೆನಪು ಮಾಡಿದರೆ ತುಂಬ ಕಷ್ಟ ನೋಡಿದ್ದೀನಿ ಸರ್. ಫಸ್ಟ್ 4 ಇಯರ್ಸ್ ಅಟ್ಲೀಸ್ಟ್ ನನ್ನ ಎವ್ರಿ ಇಯರ್ ನಾನು ಫೇಲಿಯರ್ ನೋಡಿ, ಸೊ ಹೆಂಗೆ ಸ್ಟಾರ್ಟ್ ಮಾಡಬೇಕು ಮತ್ತೊಮ್ಮೆ ಫಸ್ಟಿಂದ ಅದೆಲ್ಲ ವಿಚಾರ ಬರುತ್ತೆ. ಬಟ್ ಇವೆಂಚುಲಿ ಇದೆಲ್ಲ ಸಕ್ಸಸ್ ಸಿಕ್ತಾದ್ಮೇಲೆ ಸ್ವಲ್ಪ ಖುಷಿ ಆಗ್ತಾಯಿದೆ. ಸೊ ಬಟ್ ಇನಿಷಿಯಲಿ ಫ್ಯೂ ಇಯರ್ಸ್ ಡಿಫಿಕಲ್ಟ್ ಇತ್ತು ಸರ್. ಮನೆಯವರೆಲ್ಲ ಏನಂದರು? 224ನೇ ರ್ಯಾಂಕ್ ಅಂದ ತಕ್ಷಣ ಮನೆಯವ್ರದ್ದು ಎಲ್ಲ ಒಪಿನಿಯನ್ ಏನಿತ್ತು? ರಿಲೀಫ್ಟ್ ಅನ್ಬೋದು ಸರ್. ಖುಷಿಯಿಂದ ಅವ್ರು ರಿಲೀಫ್ಟ್ ಇದ್ದಾರೆ. ಯಾಕಂದರೆ ಅವರು ಕಷ್ಟ ನೋಡಿದ್ದಾರೆ, ನನಗೆ ಎಷ್ಟು ಕಷ್ಟ ಮಾಡಿದ್ದೇನೆ ಅಂತ. ಅವರು ಕಷ್ಟ ಮಾಡಿದ್ದಾರೆ ನನ್ನ ಜೊತೆ. ಸೊ ನನ್ನ 4th ಅಟೆಂಪ್ಟಲ್ಲಿ ನಾನು ಬಿಡೋದು ಪ್ಲ್ಯಾನ್ ಇತ್ತು, ಬೇರೆ ಕಾರ್ಪೊರೇಟ್ ಜಾಬ್ ಮಾಡೋದು ಪ್ಲ್ಯಾನ್ ಇತ್ತು. ಬಟ್ ಅವರು ನನ್ನ ಸಪೋರ್ಟ್ ಮಾಡಿದ್ರು. ಅಣ್ಣ, ಅಕ್ಕ, ತಂದೆ ತಾಯಿಯವರು ಸಪೋರ್ಟ್ ಮಾಡಿದ್ರು. ಕಂಟಿನ್ಯೂ ಮಾಡಿ ಇನ್ನೊಂದು ವರ್ಷ ಟ್ರೈ ಮಾಡಿ ನೋಡಿ, ಆಗಲಿಲ್ಲ ಅಂದರೆ ನೀನು ಬಿಟ್ಬಿಡು, ಬಟ್ ಇನ್ನೊಂದು ವರ್ಷ ಟ್ರೈ ಮಾಡಿ ಅಂತ ಹೇಳಿದರು. ಸೊ ನಾನು ಟ್ರೈ ಮಾಡಿದೆ. ಆ ವರ್ಷ ಆಗಿತ್ತು, ಬಟ್ ಬೇಕಾದ ಯಾವ ಸರ್ವಿಸ್ ಬೇಕು ಅದು ಸಿಗಲಿಲ್ಲ. ಬಟ್ ಅಟ್ಲೀಸ್ಟ್ ಬ್ಯಾಕಪ್ ಪ್ಲ್ಯಾನ್ ಅಂತ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ಮತ್ತೊಮ್ಮೆ ಒಂದು ಟ್ರೈ ಮಾಡೋಣ ಅಂತ ನಾನು ಕೊಟ್ಟಿದ್ದೆ. ಸೊ ಈ ಟೈಮು ನಂದು 6th ಅಟೆಂಪ್ಟ್ ಮತ್ತು ಲಾಸ್ಟ್ ಅಟೆಂಪ್ಟಲ್ಲಿ ಆಗಿದೆ ಸರ್. ಈಗ ಸದ್ಯಕ್ಕೆ ಈ ಮುಂದೆ ಏನು ಪ್ಲ್ಯಾನ್ ಇದೆ ಅಂತ? ಮುಂದೆ ಸರ್ ಈಗ ಜಾಯಿನ್ ಆಗ್ತೀನಿ ಸರ್. 3 months ಆದಮೇಲೆ ಜಾಯ್ನಿಂಗ್ ಬರುತ್ತೆ. ಈಗ ಕರೆಂಟ್ಲಿ ನಾನು ಟ್ರೈನಿಂಗಲ್ಲಿ ಇದ್ದೇನೆ ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ. ಸೊ ಕಾರ್ಡ್ರ್ ಇನ್ನೂ ಸಿಗಲಿಲ್ಲ ಸರ್. ಸೊ ಕಾರ್ಡ್ರ್ ಯಾವ ಬರುತ್ತೆ ಅದು ಕಾರ್ಡ್ರಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ ಸರ್. ಏನು ನಿರೀಕ್ಷೆ ಇದೆ ಅಂತ? ನೋಡ್ತೀನಿ ಸರ್. ನಾನು ಯಾವ ಡಿಸ್ಟ್ರಿಕ್ಟಲ್ಲಿ ಹೋಗ್ತೇನೆ, ಆ ಡಿಸ್ಟ್ರಿಕ್ಟಲ್ಲಿ ಸ್ಟಡಿ ಮಾಡ್ತೇನೆ ಸರ್. ಏನೇನು ತೊಂದರೆ ಇದೆ ಡಿಸ್ಟ್ರಿಕ್ಕಲ್ಲಿ ಅದೆಲ್ಲ ಪ್ಲ್ಯಾನ್ ಔಟ್ ಮಾಡಿ, ಆ ಡಿಸ್ಟ್ರಿಕ್ಗೆ ಏನೇನು ಸೇವೆ ಬೇಕು ಅಂತ ಸ್ಟಡಿ ಮಾಡಿ, ಎಲ್ಲ ರಿಸೋರ್ಸಸ್ ಯೂಸ್ ಮಾಡಿ ಅವ್ರಿಗೆ ಏನು ಬೇಕಂತ ಅಷ್ಟೆಲ್ಲ ಒಂದು ಫುಲ್ ಪ್ರೂಫ್ ನಂದು ಡೌನ್ ಟ್ರಾಡನ್ಸ್ ಅದೆಲ್ಲ ಅವ್ರಿಗೆ ಸ್ವಲ್ಪ ಏನರೇ ಮಾಡೋದಂತ ನಂದು ಇಚ್ಛೆ ಇದೆ. ಬಟ್ ಎಲ್ಲ ಸ್ಟಡಿ ಆದಮೇಲೆನೂ ನಾನು ಏನರೇ ಮಾಡಬೇಕು ಅಂತ ಇಚ್ಛೆ ಇದೆ ಸರ್. ಸರ್, ನಾನು ಟೋಟಲ್ 7 years ಅಭ್ಯಾಸ ಮಾಡಿದೆ ಸರ್. ಫಸ್ಟ್ ಇಯರ್ಗಿಂತ ನಾನು ಅಟ್ಲೀಸ್ಟ್ 12 hours ಎವ್ರಿ ಡೇ ನಾನು ಕೊಡ್ತಾ ಇದ್ದೇನೆ. ಸುಟ್ಟಿ ಜಾಸ್ತಿ ತೊಗೊಂಡೇ ಇಲ್ಲ. 1-2 ದಿವಸ ಸುಟ್ಟಿ ತೊಗೊಳ್ತೇನೆ. ಒನ್ಸ್ ಅ ಮಂತ್ ಸುಟ್ಟಿ ಆಗುತ್ತೆ. ಬಟ್ ಮೋಸ್ಟ್ಲಿ ನಾನು 12 to 14 hours ಎವ್ರಿ ಡೇ ಮಾಡ್ತಾಯಿದ್ದೇನೆ. ಸೊ ಇದು ಯಾವ ರೀತಿ ಅಂದರೆ ಸರ್, ಆನ್ಸರ್ ರೈಟಿಂಗ್ ನನ್ನ ಪ್ರಕಾರ ಸ್ವಲ್ಪ ನಾನು ಸ್ಟ್ರಾಂಗ್ ಮಾಡ್ಕೊಂಡಿದ್ದೇನೆ. ಆನ್ಸರ್ ರೈಟಿಂಗ್ ಡಿಸೈಡ್ ಮಾಡುತ್ತೆ ನೀವು ಏನು ರ್ಯಾಂಕ್ ಸಿಗುತ್ತೆ ಅಂತೂ. ಯಾಕಂದರೆ 80% ಮಾರ್ಕ್ಸ್ 80 to 85% ಮಾರ್ಕ್ಸ್ ಆನ್ಸರ್ ರೈಟಿಂಗ್ ಮೇಲೆ ಇದೆ. ಸೊ ಉಳ್ಕಿದ 15% ಮಾರ್ಕ್ಸ್ ಇಂಟರ್ವ್ಯೂ ಮೇಲೆ ಇದೆ. ಬಟ್ ಆನ್ಸರ್ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನಾನು ಆನ್ಸರ್ ರೈಟಿಂಗ್ ಮೇಲೆ ಸ್ವಲ್ಪ 1 ವರ್ಷ ಕಂಪ್ಲೀಟ್ಲಿ ನಂದು ರಿಸರ್ಚ್ ಕೊಟ್ಟಿದ್ದೇನೆ ಸರ್. ಆನ್ಸರ್ ರೈಟಿಂಗ್ ಹೆಂಗೆ ಮಾಡಬೇಕು, ಯಾವ ರೀತಿ ನಾವು ಮಾರ್ಕ್ಸ್ ಇಂಪ್ರೂವ್ ಮಾಡಬೇಕು ಅಂತ ನಾನು ರಿಸರ್ಚ್ ಮಾಡಿದ್ದೀನಿ ಸರ್. ಸಂದರ್ಶನ ಯಾವ ರೀತಿಯಾಗಿತ್ತು ಅಂತ? ಇಂಟರ್ವ್ಯೂ ಯಾವ ರೀತಿ ಇತ್ತು ಸರ್? ಇಂಟರ್ವ್ಯೂ ನನ್ನ ಚೆನ್ನಾಗಿತ್ತು. ಐ ಗಾಟ್ 201 marks ದಿಸ್ ಇಯರ್, ವಿಚ್ ಈಸ್ ವೆರಿ ಹೈ ಮಾರ್ಕ್ಸ್. ಲಾಸ್ಟ್ ಇಯರ್ ನನಗೂ 155 ಸಿಕ್ತಿತ್ತು ಸರ್. ಸೊ ಹೌದು ಸರ್. ಸೊ ದ್ಯಾಟ್ ವಾಸ್ ವೆರಿ ಲೋ ಆ್ಯಂಡ್ ಬಟ್ ಸ್ಟಿಲ್ ಐ ಗಾಟ್ 1 ಸರ್ವಿಸ್ ದ್ಯಾಟ್ ಇಯರ್. ಬಟ್ ನಾನು ಏನು ಇಂಪ್ರೂವ್ ಮಾಡಿದೆ ಅಂದರೆ, ಈ ಸತಿ ನಾನು ಕಾನ್ಫಿಡೆಂಟ್ಲಿ ಹೋಗು ಎಲ್ಲ ಆನ್ಸರ್ಸ್ ಮಾಡಿಲ್ಲ, ಬಟ್ ಔಟ್ ಆಫ್ ಮೋಸ್ಟ್ಲಿ ನಾನು ಕಾನ್ಫಿಡೆಂಟ್ಲಿ ಆನ್ಸರ್ ಮಾಡಿದ್ದೇನೆ ಸರ್. ಅವರು ಜಿಯೋ ಪೊಲಿಟಿಕ್ಸ್ ಬಗ್ಗೆ ಕೇಳಿದರು, ಅವರು ಫಾರೆಸ್ಟ್ ಸರ್ವಿಸ್ ಬಗ್ಗೆ ಕೇಳಿದರು, ಎಲ್ಲ ಕ್ವಶನ್ಸ್ ಕೇಳಿದರು. ಸೊ ಒಂದೇ ನಂದು ವಿಚಾರ ಇತ್ತು, ಏನೂ ಕ್ವಶನ್ ಬರಲಿ ನಾನು ಕಾನ್ಫಿಡೆಂಟ್ಲಿ ಆನ್ಸರ್ ಮಾಡ್ತೇನೆ ಅಂತ. ಆ್ಯಂಡ್ ಮೋಸ್ಟ್ಲಿ ದ್ಯಾಟ್ ವರ್ಕ್ಡ್. ಆಲ್ದೋ ನನ್ನ ಆನ್ಸರ್ ಎಲ್ಲ ಮಾಡಿಲ್ಲ, ಬಟ್ ಕಾನ್ಫಿಡೆನ್ಸ್ ತೋರಿಸಿದ್ರೆ ಅವ್ರು ಮಾರ್ಕ್ಸ್ ಕೊಡ್ತಾರೆ. ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದರು? ಯಾವುದಾದ್ರೂ ಇಂಟ್ರೆಸ್ಟಿಂಗು ಏನು ಸಮಸ್ಯೆಗಳ ಬಗ್ಗೆ ಕೇಳಿದರು? ಅವರು ನಮ್ಮ ಮಿಡಲ್ ಈಸ್ಟ್ ಬಗ್ಗೆ ಕೇಳಿದರು ಸರ್. ಅವರು ಮಿಡಲ್ ಈಸ್ಟ್ ವಾರ್ ನಡೀತಾ ಇದೆ. ನನ್ನ ಇಂಟರ್ವ್ಯೂ January 15th ಇತ್ತು. ಬಟ್ ಆ ಟೈಮು ವೆನಿಜುವೆಲಾದಲ್ಲಿ ವಾರ್ ನಡೀತಾ ಇದ್ದು. ಬಟ್ ಅವ್ರು ಮೋಸ್ಟ್ಲಿ ನಾನು ಮಿಡಲ್ ಈಸ್ಟ್ ಬಗ್ಗೆ ಕೇಳಿದರು. ಇರಾನ್ ಇಶ್ಯೂ ಅದೆಲ್ಲ ಮುಂಚೆನೇ ಕೇಳಿದರು. ಬಿಫೋರ್ ದ ವಾರ್ ಬಿಗ್ಯಾನ್ ದೇ ಹ್ಯಾಡ್ ಆಸ್ಕ್ಡ್ ಕ್ವಶನ್ಸ್ ಆನ್ ಇರಾನ್ ಅದೆಲ್ಲ. ಬಟ್ ನನ್ನ ಜಿಯೋ ಪೊಲಿಟಿಕ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಓದಿದೆ ಎಲ್ಲ, ನಾನು ಆನ್ಸರ್ ಮಾಡಿದೆ ಅದೆಲ್ಲ. ಮತ್ತು ನನ್ನ ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ಹೆಂಗೆ ನಡೀತಾ ಇದೆ ಅದೆಲ್ಲ ಕೇಳಿದರು, ನಾನು ಆನ್ಸರ್ ಮಾಡಿದೆ.
ಮತ್ತು ಕ್ರಿಕೆಟ್ ಬಗ್ಗೆನೂ ಸ್ವಲ್ಪ ನಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಇತ್ತು, ಸೊ ಅದ್ರ ಬಗ್ಗೆನೂ ಸ್ವಲ್ಪ ಕೇಳಿದ್ರು ಅವರು, ಅದೇ ಆನ್ಸರ್ ಮಾಡಿದ್ದೀನಿ ನಾನು ಸರ್. ದಿನಚರಿ ಹೇಗಿತ್ತು ಅಂತ, ಡೈಲಿ ಶೆಡ್ಯೂಲ್ ಹೇಗಿರ್ತಾ ಇತ್ತು? ಸರ್ ಡೈಲಿ ನಾನು ರಾತ್ರಿ ಅಭ್ಯಾಸ ಮಾಡ್ತೀನಿ ಸರ್, ಯಾಕಂದರೆ ರಾತ್ರಿ ನನ್ನ ಕಾಲೇಜಿಂದ ನಾನು ರಾತ್ರಿನೇ ಅಭ್ಯಾಸ ಮಾಡ್ತೀನಿ. ಸೊ 3 ಗಂಟೆ 4 ಗಂಟೆ ತನಕ ನಾನು ಅಭ್ಯಾಸ ಮಾಡ್ತೀನಿ. ಆಮೇಲೆ ನಾನು ಮಕ್ಕೋತೀನಿ, ಅರೌಂಡ್ 10 o'clock ತನಕ ಮಕ್ಕೋತೀನಿ. 10 o'clock ಎದ್ದು ನಾನು ಫ್ರೆಶ್ ಆಗಿ ಮತ್ತು ಲೈಬ್ರರಿಗೆ ಹೋಗ್ತೀನಿ. ಸೊ ಆಲ್ಮೋಸ್ಟ್ ನಾನು 18 hours ಲೈಬ್ರರಿಯಲ್ಲಿ ಇರ್ತೀನಿ ಸರ್. ಅದರಲ್ಲಿ ಊಟ ಅನ್ನೋದೆಲ್ಲ ಎಲ್ಲ ಲೈಬ್ರರಿಲಿ ಆಗುತ್ತೆ. ಸೊ ಅದು ಒಂದು ಶೆಡ್ಯೂಲ್ ಇತ್ತು ಸರ್. ನನ್ನ ಖುಷಿ ಅಂದರೆ ನನಗೆ ಹೇಳೋಕ್ಕಾಗಲ್ಲ, ಆ ಥರ ಖುಷಿ ಆಗ್ತಾಯಿದೆ. ಸೊ ನಾವು 2013 ಅವಾಗ 804 ರ್ಯಾಂಕ್ ಬಂದಿತ್ತು. ಆವಾಗ ಇಷ್ಟು ಖುಷಿ ಇತ್ತು, ಯಾಕೆ ಆದರೆ 5 ವರ್ಷ ಅವನು ಏನು ಕಷ್ಟಪಟ್ಟಿದ್ದಲ್ಲ, ಅದಕ್ಕಿಂತ ಮೊದಲು ಒಂದು 2 ದಿವಸ ಪ್ಲಸ್ ಅದರ್ ಸ್ಯಾಕ್ರಿಫೈಸಸ್ ಲೈಕ್ NDA ಆಗಿತ್ತು, ಅದಕ್ಕೆ ಹೋಗಲಿಲ್ಲ. ಕಾಲೇಜಸಲ್ಲಿ ಜಾಬ್ ಇಂಟರ್ವ್ಯೂಸ್ ಇತ್ತು, ಅದರಲ್ಲಿ ಆಗಿತ್ತು, ಅದು ಹೋಗಲಿಲ್ಲ. ಬಟ್ ಅದನ್ನು ಅವನು ಏನಾರ ಮಾಡಬೇಕಂತ ಒಂದು 5 ವರ್ಷ ಕೊಟ್ಟಿದ್ದಲ್ಲ, ಆ ಪರಿಶ್ರಮೆಗೆ ಅವನಿಗೆ ಏನು ಸಿಕ್ಕಿತ್ತಲ್ಲ ಅದು ತುಂಬ ಖುಷಿಯಾಗಿತ್ತು 2023. ಸೊ 2023 ನಾವು ರೈಲ್ವೇಸು ಸಿಕ್ಕಿತ್ತು ಪ್ಲಸ್ ಫಾರೆಸ್ಟು ಆಗಿತ್ತು. ಸೊ ನಾನು ಅದರಲ್ಲಿ ಸಂತುಷ್ಟ ಇದ್ದೆ. ಸೊ ನಾನು ಅದೇ ಹೇಳ್ತಾ ಇದ್ದೆ, ಇದು 5 ವರ್ಷ ನೀ ಎಷ್ಟು ಕಷ್ಟಪಟ್ಟಿದ್ದಿ, ಎಂಜಾಯ್ ಮಾಡು ಅದು ಮೂಮೆಂಟ್. ಬಟ್ ಅವನು ಏನು ತಲೆಯಲ್ಲಿತ್ತು ದಟ್ ನಾನು ಸ್ಟಾರ್ಟ್ ಇದಕ್ಕೆ ಮಾಡಿದ್ದೀನಿ, IAS ಆಗಬೇಕಂತಲೇ ಸ್ಟಾರ್ಟ್ ಮಾಡಿದ್ದೆ. ಸೊ ಇನ್ನೊಂದು ಅಟೆಂಪ್ಟ್ ಇದೆ, ನಾನು ಇನ್ನೊಂದು ಅಟೆಂಪ್ಟ್ ಕೊಡಿ, ನಾನು ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ ಹೆಂಗಾದ್ರೂ ನಾವು ಯಾವ ಸರ್ವಿಸ್ ಸಿಗುತ್ತೋ ಅದೇ ತೊಗೋಬೇಕು. ಸೊ ಅದಕ್ಕೆ ನಾನು ಇನ್ನೊಂದು ಅಟೆಂಪ್ಟ್ ಕೊಡ್ತೀನಿ. ಸೊ ಅವ್ನು ಫೋರ್ಸ್ ಮಾಡಿ ಅದು ಮಾಡ್ದೆ. ಸೊ ಅದರಿಂದ ಮತ್ತು 224 ರ್ಯಾಂಕ್ ಬಂದಾಗಿಂದ ಅದು ನಮ್ಗೆ ಎಷ್ಟು ಖುಷಿ ಆಯ್ತಂದರೆ, ಸೊ ಇಟ್ಸ್ ಅವನಕ್ಕಿಂತ ಜಾಸ್ತಿ ಖುಷಿ ನಾವಿದ್ದೀವಿ ನಾವು ಮನೆಯಲ್ಲಿ. ಸೊ ನಮಗೆ ಈಗ ಸಿಕ್ಕಿದ 1 ತಿಂಗಳು ಆದಮೇಲೆ, ರಿಸಲ್ಟ್ ಆದಮೇಲೆ. ನಾವು ದೇಹರಾದೂನಿಗೆ ಹೋಗೋದು ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದು ವರ್ಕೌಟ್ ಆಗಿಲ್ಲ. ಪ್ಲಸ್ ಅವ್ನು ಸುಟ್ಟಿ ಸಿಕ್ಕಿಲ್ಲ. ಅವ್ರಿಗೆ ಬಂದಾಗ ನಾನು ಖುಷಿ ಪಡ್ತಾಯಿದ್ದೇನೆ ಎಷ್ಟು.